ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಪವಿತ್ರಗೆ ಅನಾರೋಗ್ಯ ಆಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಪವಿತ್ರಗೆ ಅನಾರೋಗ್ಯ. ಸತತ 2 ದಿನಗಳಿಂದ ಆರೋಪಿ ಪವಿತ್ರ ಗೌಡಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮಲ್ಲತ್ತಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪವಿತ್ರಗೆ ಚಿಕಿತ್ಸೆ. ಕಸ್ಟಡಿ ವೇಳೆ ಸರಿಯಾಗಿ ಊಟ ಮಾಡದೆ ಅನಾರೋಗ್ಯ ಉಂಟಾಗಿದೆ. ಲೋ ಶುಗರ್, ಲೋ ಬಿಪಿಯಿಂದ ಸುಸ್ತಾಗಿದ್ದ ಪವಿತ್ರ. ಇಂದು ಕೋರ್ಟ್ನಲ್ಲಿ ಈ ಬಗ್ಗೆ ಪವಿತ್ರ ಹೇಳಿಕೆ ಸಾಧ್ಯತೆ. ಆರೋಗ್ಯ ಸಮಸ್ಯೆ ಬಗ್ಗೆ ಜಡ್ಜ್ ಮುಂದೆ ಹೇಳುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಆರೋಪಿಯಾಗಿರುವ ಪವಿತ್ರ ಗೌಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸತತ 2 ದಿನಗಳಿಂದ ಆರೋಪಿ ಪವಿತ್ರ ಗೌಡಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಮಲ್ಲತ್ತಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪವಿತ್ರಗೆ ಚಿಕಿತ್ಸೆ ಕೊಡ್ತಾ ಇರುವಂಥದ್ದು. ಕಸ್ಟಡಿ ವೇಳೆ ಸರಿಯಾಗಿ ಊಟ ಮಾಡದೆ ಅನಾರೋಗ್ಯ ಉಂಟಾಗಿದೆಯಂತೆ. ಲೋ ಶುಗರ್, ಲೋ ಬಿಪಿಯಿಂದ ಪವಿತ್ರ ಗೌಡ ಸುಸ್ತಾಗಿದ್ದಾರೆ. ಹಾಗಾಗಿ ತಮ್ಮ ಆರೋಗ್ಯ ಸಮಸ್ಯೆಯನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಹೇಳಿಕೊಳ್ಳುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಆರೋಪಿಯಾಗಿರುವ ಪವಿತ್ರ ಗೌಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಸತತ 2 ದಿನಗಳಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇವತ್ತು ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಟೀಮ್ ಈ ಏನು ಪ್ರಕರಣದ ಕೊಲೆ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಹಲೋ ಹಲೋ ಓಕೆ ರೆಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗಿದೆ. ಪವಿತ್ರ ಗೌಡರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ತಮ್ಮ ಅನಾರೋಗ್ಯ ಸಮಸ್ಯೆಯನ್ನ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಇವತ್ತು ಹೇಳಿಕೊಳ್ಳುವಂಥ ಸಾಧ್ಯತೆಗಳಿವೆ. ಪೊಲೀಸ್ ಕಸ್ಟಡಿಯಲ್ಲಿರುವಂಥ ಪವಿತ್ರ ಗೌಡ ಸರಿಯಾಗಿ ಊಟ ನಿದ್ದೆ ಮಾಡದಿರುವ ಕಾರಣ ಅನಾರೋಗ್ಯದ ಸಮಸ್ಯೆ ಉಂಟಾಗಿದೆಯಂತೆ. ಲೋ ಶುಗರ್ ಮತ್ತು ಲೋ ಬಿಪಿಯಿಂದ ಪವಿತ್ರ ಗೌಡ ಸುಸ್ತಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಲ್ಲತ್ತಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪವಿತ್ರಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ತನಿಖೆ ಅಂದರೆ ಸಹಜ, ಪೊಲೀಸರ ತನಿಖೆಗೆ ಸಹಕರಿಸಬೇಕಾಗುತ್ತೆ ಆರೋಪಿಗಳು. ಬೇರೆ ಸಮಯದಲ್ಲಾದರೆ ಊಟ ನಿದ್ರೆಗೆ ಒಂದು ಆರಾಮಾದಂಥ ವ್ಯವಸ್ಥೆ ಇರುತ್ತೆ. ಆದರೆ ಪೊಲೀಸ್ ತನಿಖೆಯಲ್ಲಿರಬೇಕಾದ್ರೆ, ವಶದಲ್ಲಿರಬೇಕಾದ್ರೆ ಆರೋಪಿಗಳು ಪೊಲೀಸರು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗತ್ತೆ, ಉತ್ತರ ಕೊಡಬೇಕಾಗತ್ತೆ. ಅಲ್ಲಿ ಊಟ ನಿದ್ರೆಗೆ ಕೂಡ ಸಮಯ ಇರೋದಿಲ್ಲ. ಹಾಗಾಗಿ ಪವಿತ್ರ ಗೌಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಅಶ್ವಥ್ ಡೆಸ್ಕ್ ಲೈವ್ ಅಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅಶ್ವಥ್, ಏನಿದು A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಈಗ ಏನು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥದ್ದು, ಇವತ್ತು ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ. ತಮ್ಮ ಏನು ಅನಾರೋಗ್ಯದ ಸಮಸ್ಯೆ ಬಗ್ಗೆ ಹೇಳಿಕೊಳ್ಳುವಂಥ ಸಾಧ್ಯತೆಗಳಿವೆ. ಏನಾಗಿತ್ತು, ಏನಾದರೂ ಎನ್ಕ್ವೈರಿಗೆ ಸಂಬಂಧಪಟ್ಟಂಗೆ ಏನಾದರೂ ತುಂಬ ಬಳಲಿದ್ರಾ ಅಥವಾ ಏನಿದೆ ಡೀಟೇಲ್ಸ್? ಸುರೇಶ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪವಿತ್ರ ಗೌಡ ಹಾಗೆ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನು ಇಲ್ಲಿವರೆಗೂ ಕಳೆದ 10 ದಿನಗಳಿಂದಲೂ ಕೂಡ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿರುವಂತಂದ್ರೆ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು
ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಅಂತಂದರೆ ಇವತ್ತು ಕೋರ್ಟ್ಗೆ ಅವ್ರನ್ನ ಅಂದರೆ 24 ACMM ಕೋರ್ಟ್ಗೆ ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಅವ್ರನ್ನ ಮತ್ತೇನಾದರೂ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ಏನಾದರೂ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ತಾರ ಅನ್ನೋದು ಕೂಡ ಕಾತೊಡಬೇಕಾಗುತ್ತೆ. ಯಾಕೆಂತಂದರೆ ಇವತ್ತು ಎಲ್ಲೋ ಒಂದು ಕಡೆ ದರ್ಶನ್ ಅವರ ಒಂದು ಕೇಸ್ಗೆ ಬಹಳ ಒಂದು ಬಿಗ್ ಟ್ವಿಸ್ಟ್ ಕೊಡುವಂತಹ ಸಮಯ ಅಂತಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಇವತ್ತು ಅಂತಂದರೆ ಪ್ರಮುಖವಾಗಿರಂತಂದರೆ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನು ಇವತ್ತು ಪೊಲೀಸ್ ಕಸ್ಟಡಿಯಿಂದ ಅವ್ರನ್ನ ಏನು ಒಂದು ಜೇಸಿಗೆ ಕಳಿಸುವಂಥ ಒಂದು ಕೆಲಸ ಇವತ್ತು ಆಗಬೇಕಾಗುತ್ತೆ. ಅದರ ಜೊತೆಗೆ ಈಗಾಗಲೇ ಏನಂತಂದರೆ ಪವಿತ್ರ ಗೌಡ ಅವರ ಆರೋಗ್ಯ ಕಂಪ್ಲೀಟಾಗಿ ಹದಗೆಟ್ಟಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಂದರೆ ಕಂಪ್ಲೀಟಾಗಿ ಕಳೆದ 10 ದಿನಗಳಿಂದಲೂ ಕೂಡ ಅವರು ಪೊಲೀಸ್ ಕಸ್ಟಡಿಯನ್ನು ಎದುರಿಸಿದ್ರು. ಜೊತೆಗೆ ಅವರಿಗೆ ಒಂದಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆಯಾಗಿ ಅವ್ರನ್ನ ಏನೋ ಒಂದು ಆಸ್ಪತ್ರೆಗೆ ಸೇರಿಸುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡಿದರು. ಅಂದರೆ ಇಲ್ಲಿ ಸರಿಯಾಗಿ ಸ್ಪಂದನೆ ಮಾಡಿಲ್ಲ, ಅಂದರೆ ತನಿಖೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋ ಒಂದು ಆರೋಪ ಕೂಡ ಈಗ ಪವಿತ್ರ ಗೌಡ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಮತ್ತೆ ಆ ನ್ಯಾಯಾಧೀಶರ ಮುಂದೆ ಅಂದರೆ ಏನು ಅಂದರೆ ಐವಗಳು ಅಥವಾ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ಏನು ಜೈಲಿಗೆ ಕಳಿಸ್ತಾರ ಅನ್ನೋದು ಕೂಡ ಕಾದುಡಬೇಕಾಗುತ್ತೆ. ಸೊ ಇವತ್ತು ಮಧ್ಯಾಹ್ನ ಅವ್ರನ್ನ ಏನು 24 ACMM ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಏನು ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಅಂತಂದ್ರೆ ಈಗ ದರ್ಶನ್ ಮೇಲಿರುವಂತಹ ಪ್ರಕರಣಗಳನ್ನು ನೋಡೋದಾದ್ರೆ ಒಟ್ಟು 302 ಅಂದರೆ ಕೊಲೆ ಪ್ರಕರಣ, ಜೊತೆಗೆ 120B ಅಂದರೆ ಕಾನ್ಫರೆನ್ಸ್ ಅಂದರೆ ಯಾವ ರೀತಿ ಒಳಸಂಚನ ಮಾಡಿದ್ರು ಅಂತೇಳಿ ಆ ಒಂದು ಪ್ರಕರಣ, ಜೊತೆಗೆ ಕಿಡ್ನಾಪ್ ಪ್ರಕರಣ 364. ಸೊ ಆ ಒಂದು ಪ್ರಕರಣ ಇಷ್ಟು ಸೆಕ್ಷನ್ ಕೂಡ ಹಾಕಿರುವಂಥದ್ದು. ಜೊತೆಗೆ ಇಷ್ಟು ಸೆಕ್ಷನ್ಗಳಿಗೆ ಯಾವ್ಯಾವ ಅಂದರೆ ಮಾನದಂಡವನ್ನು ಇಟ್ಕೊಂಡು ಅವರು ಅಂದರೆ ಅವರಿಗೆ ಏನು ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಇನ್ನು ಮುಖ್ಯವಾಗಿ ಏನಂದ್ರೆ ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಬಂಧಿತರಾಗಿರುವಂತಹ ಆರೋಪಿಗಳು ಪೊಲೀಸ್ ವಶದಲ್ಲಿದ್ದಾರೆ. ಈಗ 10 ದಿನಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿ ಎಲ್ಲಾ ರೀತಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರಾ ಅಥವಾ ಇನ್ನೂ ಹೆಚ್ಚಿನ ಸಮಯದ ಅಗತ್ಯತೆ ಇದೆಯಾ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಒಂದು ವೇಳೆ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರೆ ಪೊಲೀಸ್ ವಶಕ್ಕೆ ಅಗತ್ಯ ಇರೋದಿಲ್ಲ. ಆದರೆ ಈ ಒಂದು ಪ್ರಕರಣವನ್ನು ಗಮನಿಸಿದ ಹಾಗೆ ನಿಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಎವಿಡೆನ್ಸ್ ಅನ್ನ ಕಲೆ ಹಾಕಿದಾರ, ಇನ್ನೂ ಹೆಚ್ಚಿನ ತನಿಖೆಯನ್ನ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಸುವಂತ ಅಗತ್ಯತೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಸುರೇಶ್, ಇಲ್ಲಿವರೆಗೂ ಕೂಡ 21 ಸಾಕ್ಷಿಗಳನ್ನ ಪೊಲೀಸ್ ಅಧಿಕಾರಿಗಳು ಈಗ ಕಲೆ ಹಾಕಿರುವಂಥದ್ದು. ಅಂದ್ರೆ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣ ಆದ ದಿನದಿಂದಲೂ ಮತ್ತೆ ಜೊತೆಗೆ ಆತನನ್ನ ಕಿಡ್ನಾಪ್ ಮಾಡಿದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಸುಮಾರು 21 ಸಾಕ್ಷಿಗಳನ್ನ ಕಲೆ ಹಾಕಿರುವಂಥದ್ದು. ಆ 21 ಸಾಕ್ಷಿಗಳನ್ನ ಈಗ ಏನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ, ಒಂದು ವೇಳೆ ಏನಾದರೂ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಏನಾದರೂ ಒಂದು ಮಾಹಿತಿ ಕಲೆ ಹಾಕಬೇಕು ಅಥವಾ ಮತ್ತೊಂದಷ್ಟು ದಿನಗಳ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಏನಾರು ಇತ್ತು ಅಂತಂದರೆ ಆಗ ಐವಗಳು ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅದರ್ವೈಸ್ ಇಲ್ಲ ಅಂತಂದರೆ ಅವ್ರನ್ನ ಏನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಕೋರ್ಟ್ ಅಂದರೆ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಅಂತಂದರೆ ಈಗಾಗಲೇ ಏನಂತಂದರೆ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣ ಆದ ದಿನದಿಂದಲೂ ಕೂಡ ಸುಮಾರು 21 ಸಾಕ್ಷಿಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ದರ್ಶನ್ ಅವರು ಧರಿಸಿದಂತಹ ಬಟ್ಟೆಗಳು, ಮತ್ತು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಬಳಸಿದಂತಹ ವಸ್ತುಗಳು, ಜೊತೆಗೆ ಅವರು ಅಂದರೆ ಕಂಪ್ಲೀಟಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅಂತಂದರೆ ದರ್ಶನ್ ಬಳಸಿದಂತಹ ಫೋನ್ ಆಗಿರ್ಬೋದು ಅಥವಾ ಅವರ ಆಪ್ತರು ಬಳಸಿದಂತಹ ಫೋನ್ ಆಗಿರ್ಬೋದು, ಜೊತೆಗೆ ಅವನಿಗೆ ಏನು ಕರೆಂಟ್ ಶಾಕನ್ನು ಕೊಟ್ಟು ಆತನನ್ನು ಹತ್ಯೆ ಮಾಡಿದ್ರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಸೊ ಹಾಗಾಗಿ ಆ ಕರೆಂಟ್ ಶಾಕ್ ಯಾವುದು ಡಿವೈಸ್ನ ಬಳಸಿದ್ರು, ಸೊ ಅದೆಲ್ಲವನ್ನೂ ಕೂಡ ಈಗ ಸಾಕ್ಷಿಗಳನ್ನಾಗಿ ಪರಿಗಣಿಸಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ಕೂಡ 21 ಸಾಕ್ಷಿಗಳನ್ನು ಅವರು ಕಲೆ ಹಾಕಿರುವಂಥದ್ದು. ಸೊ ಹಾಗಾಗಿ ಮುಂದೆ ಏನಾದರೂ ಒಂದು ವೇಳೆ ಅಗತ್ಯ ಬಿತ್ತು ಅಂತಂತಂದರೆ, ಅಂದರೆ ತನಿಖೆಗೆ ಮತ್ತೆ ಏನಾದರೂ ದರ್ಶನ್ ಅವರ ಗ್ಯಾಂಗ್ ಬೇಕು ಅಂತಂತಂದರೆ ಮತ್ತೆ ಅವರು ಅಂದರೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇಲ್ಲ. ಅಂತಂದರೆ ಒಂದು ವೇಳೆ ಏನಾದರೂ ಅಗತ್ಯ ಇಲ್ಲ ಅಂತಂತಂದರೆ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸುರೇಶ್. ಓಕೆ ಅಶ್ವಥ್, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗೆ.